ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತೊಂದು ಬೆಳೆ ಬಗ್ಗೆ ಮತ್ತು ಮಿಶ್ರ ಬೆಳೆಯಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ. ಇದೊಂದು ಐಡಿಯಾ ತುಂಬ ಚೆನ್ನಾಗಿದೆ. ಯಾವ ಜಾಗದಲ್ಲಿ ಮಾಡಿದ್ರೆ ಸೂಕ್ತ, ಯಾವ ಥರ ಬಂದಿದೆ, ಇದರಿಂದ ಏನು ಕ್ರಾಪ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಬೇಸಿಗೆ, ನಾವೀಗ ಮೇತ್ಕಾಯ ಕೊನೆಯ ತಿಂಗಳು ಅಂದರೆ ಮೇ ಮಧ್ಯದಲ್ಲಿದ್ದೀವಿ, ಮಧ್ಯಭಾಗದಲ್ಲಿ. ಆ ಸಮಯದಲ್ಲಿರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಆಗಾಗ ಅಲ್ಲೊಂದು ಮಳೆ ಬರ್ತಾ ಉಂಟು. ಮಳೆ ಈ ಟೈಮಲ್ಲಿ ಬಂದರೂ ಒಳ್ಳೆಯದು. ಗಿಡಗಳಿಗೆ ಒಂದು ಸ್ವಲ್ಪ ಕ್ಯಾನಪಿ ಅಂದರೆ ಮೇಲ್ಗಡೆ ಬಿಸಿಲು ಹೊಡೆತನ ತಡೆದಿರುತ್ತಲ್ಲ, ಆ ಎಲೆಗಳಿರ್ಬೋದು, ಅದಕ್ಕೂ ಥಂಡಿ ಆಗುತ್ತೆ. ಮತ್ತು ಭೂಮಿಗೂ ನೀರಿನ ಅವಶ್ಯಕತೆ ತುಂಬ ಬೇಕಾಗಿರುತ್ತೆ ಬೇರಲ್ಲೂ. ಈ ಸಮಯದಲ್ಲಿ ನಾವು ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀವೋ ಅಥವಾ ಮಳೆಯಲ್ಲಿ ನಾವು ನೀರನ್ನ ಸರಬರಾಜು ಮಾಡ್ತೀವೋ, ಒಟ್ಟೊಂದು ಮಳೆ ಎಷ್ಟು ಬರುತ್ತೆ ಅಷ್ಟು ಒಳ್ಳೆಯದು. ನೋಡಿ ಸ್ನೇಹಿತರೆ, ಇವತ್ತು ನಾನು ಇರೋದು ಯಾವಾಗಲೂ ನಮ್ಮ ಕಾಫಿ ತೋಟ ಇದ್ರ ಬಗ್ಗೆನೇ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಅದಲ್ಲ, ನೋಡಿ ಇವತ್ತೊಂದು ಹೊಸ ಥರದ್ದು ಹಣ್ಣಿನ ಬೆಳೆ ಬಗ್ಗೆ ಒಂದು ವೀಡಿಯೋನ ಮಾಡೋಣ ಅಂತ. ನೋಡಿ ಇರೋ ಅಂಥದ್ದು ಸೋಮವಾರಪೇಟೆ ಹತ್ರ ಕೊಡಗು ಜಿಲ್ಲೆಯಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ. ಇಲ್ಲೆಲ್ಲ ನೀವು ನೋಡಿರೋ ಹಂಗೆ ಹಿಲ್ಲಿ ಸ್ಟೇಷನು, ಫುಲ್ಲು ಬೆಟ್ಟ ಗುಡ್ಡಗಳು, ಕಣಿವೆ ತಗ್ಗುಗಳು ತುಂಬ ಜಾಸ್ತಿ ಇರುತ್ತೆ. ಈ ಜಾಗದಲ್ಲಿ ಮೊದಲಿನಿಂದಲೂ ನೂರಾರು ವರ್ಷಗಳ ಕಾಲದಿಂದಲೂ, ಬ್ರಿಟಿಷರ ಕಾಲದಿಂದಲೂ ಇಲ್ಲಿ ಮಾಡೋಂಥ ಬೆಳೆ ಕಾಫಿ, ಅಡಿಕೆ, ಏಲಕ್ಕಿ, ಪೆಪ್ಪರು, ಈ ಥರ ಬೆಳೆಗಳನ್ನ ಮಾಡ್ತಾರೆ. ಬಟರ್ ಫ್ರೂಟು ಸ್ವಲ್ಪ ಈ ಥರದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಕೆಲವೊಂದು ಬೆಳೆಗಳಿಗೆ ಅವ್ರನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಚೇಂಜಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಕಾಣ್ತಾ ಇರೋ ಬೆಳೆ ನೀವೇ ಗೆಸ್ ಮಾಡಿ ನೋಡೋಣ ಯಾವ ಬೆಳೆಯಲ್ಲಿದ್ದೀವಿ ಅಂತ. ಸ್ನೇಹಿತರೆ, ಇದೇನು ಕಾಣಿಸ್ತಾ ಇದೆ, ಮರದ ಥರ ಕಾಣಿಸ್ತಾ ಇದೆ, ಇದೇನಲ್ಲ ಲಿಚ್ಚಿ. ನೀವು ಕೇಳಿರ್ಬೋದು, ಲಿಚ್ಚಿ ಮೊದಲು ಉತ್ತರ ಭಾರತದ ಕಡೆ ಬೆಳೀತಾಯಿದ್ರು, ಆಚೆ ಸೈಡ್ ಬರ್ತಾಯಿತ್ತು. ಅದಕ್ಕಿಂತ ಮುಂಚೆ ಫಾರಿನಲ್ಲಿ ಬೆಳೀತಾಯಿದ್ರು ಅಂತ ಕಾಣಿಸುತ್ತೆ. ಆದರೆ ಈಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ, ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲೇ ಬೆಳೀತಾ ಇದ್ದಾರೆ. ಮನೆ ಹತ್ರ 1-2 ಹಾಕ್ಕೊಂಡು ಮನೆಗೆ ಬೆಳೆಯೋಂಥವ್ರು ತುಂಬ ಜನ ಇದ್ದಾರೆ. ಆದರೆ ಇದನ್ನೇ ಬೆಳೆಯಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರೋದು ಒಂಥರ ಖುಷಿನೇ. ನೋಡಿ ಯಾವ ಥರ ಬೆಳೀತಾ ಇದ್ದಾರೆ ಅಂತ. ಲಿಚ್ಚಿ ಮಧ್ಯದಲ್ಲಿ ನಿಂಬೆ ಇದೆ, ಮತ್ತೆ ಲಿಚ್ಚಿ ಇದೆ. ಇದಕ್ಕೆ ಹನಿ ನೀರಾವರಿ ಮಾಡಿದ್ದಾರೆ. ನೋಡಿ, ಜೈನ್ ಮೆಟೀರಿಯಲ್ ಅನಿಸುತ್ತೆ. ಹನಿ ನೀರಾವರಿ ಟ್ಯೂಬ್ ಸಿಸ್ಟಮ್ಮು. ನೋಡಿ, ಇಲ್ಲಿ ಟ್ಯೂಬ್ ಕಾಣ್ತಾ ಇದೆಯಾ? ಈ ಸಿಸ್ಟಮಲ್ಲಿ ನೀರು ನೋಡಿ, ಇದು ಬಿದ್ದು ಹರಿದು ಹೋಗಬಾರ್ದು ಅಂತ ಇದಕ್ಕೊಂದು ಸಿಸ್ಟಮು. ಚುಚ್ಚಿಬಿಟ್ಟು ಪೈಪ್ ಒಳಗಡೆಯಿಂದ ಆಚೆ ಈಚೆ ಡೈವರ್ಟ್ ಆಗಲಿ ಅಂತ. ಗೊತ್ತಾಯ್ತು ಅನ್ಸುತ್ತೆ ನಿಮಗೆ. ಸುಮ್ಮನೆ ಡೆಮೋ ಇದ್ರೊಳಗೆ ಬರುತ್ತೆ, ಬಂದಿದ್ದು ಆಚೆ ಈಚೆ ಕೊರಿಬಾರ್ದು ಅಂತ. ಯಾಕಂದರೆ ಹಿಲ್ ಸ್ಟೇಷನ್ ಆಗಿರೋದ್ರಿಂದ, ಇದು ಫ್ಲ್ಯಾಟ್ ಇರಲ್ವಲ್ಲ, ಹೀಗಿರೋದ್ರಿಂದ ಕೊರ್ಕೊಂಡು ನೀರು ಬಿದ್ದಿದ್ದ ಜಾಗದಲ್ಲಿ ಕೊರಕಲೆ ಉಂಟಾಗ್ಬಿಡುತ್ತೆ. ನೋಡಿ ಎಷ್ಟು ಡೀಪ್ ಇದೆ. ಮತ್ತು ಮಾಡಿರೋ ಜಾಗದಲ್ಲಿ ನೋಡಿರ್ಬೋದು ಸ್ನೇಹಿತರೆ, ಬರೀ ಬಂಡೆಗಳು, ಕಲ್ಲು ಜರಿ ಬಂಡೆ. ನೋಡಿ, ಎಲ್ಲಿ ನೋಡಿದ್ರು ಬಂಡೆಗಳಿದೆ, ಅಲ್ಲೂ ಅದೇ ಬಂಡೆಗಳಿದೆ. ಅದರಲ್ಲಿ ಎಲ್ಲೆಲ್ಲಿ ಮಣ್ಣಿನ ಸಿಗುತ್ತೆ ಇದ್ರದ್ದು ಕೂರಿಸ್ಬೋದು, ಅಲ್ಲೆಲ್ಲ ಕೂರಿಸಿದ್ದಾರೆ. ಡೈಮೆನ್ಷನ್ ಬಂದು 24-25 ಅಡಿಗೆ ಹಾಕಿರ್ಬೋದು ಸ್ನೇಹಿತರೆ. ಇವ್ರದ್ದು ಡೈಮೆನ್ಷನ್ನು 25 ಅಡಿಗೆ ಹಾಕಿದ್ದಾರೆ. 5 ಫೀಟು, 24-25 ಅಡಿ. ಆ ಮಧ್ಯದಲ್ಲಿ 12 ಅಡಿಗೆ ಇದು ಬಂದಿದೆ, ಲೆಮನ್ ಹಾಕಿದ್ದಾರೆ, ನಿಂಬೆಹಣ್ಣು. ಇವತ್ತು ನಿಂಬೆಹಣ್ಣಿನ ಬೆಲೆನ ನೀವು ನೋಡಿರ್ಬೋದು. ನೋಡಿ, ಬಿಟ್ಟಿದೆ ಇಲ್ಲೆಲ್ಲ. ಇಪ್ಪತ್ತೈದು ಅಡಿಗೆ ಲಿಚ್ಚಿ, ಆ ಮಧ್ಯಭಾಗದಲ್ಲಿ ನಿಂಬೆ. ನೋಡಿ, ಕೃಷಿ ಮಾಡ್ತೀನಿ ಅಂದರೆ ಯಾವ ಬೆಟ್ಟ ಗುಡ್ಡ, ಕಲ್ಲು ಜರಿ ಅಂಥದ್ದೇನು ಕಂಡು ಬರಲ್ಲ. ಯಾವ ಜಾಗದಲ್ಲಿ ಯಾವುದನ್ನು ಸೂಟೇಬಲ್ ಆಗುತ್ತೆ ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಎಲ್ಲ ಬೆಟ್ಟ ಗುಡ್ಡಗಳು. ಕಾಫಿನ ಇದರೊಳಗೆ ಬೆಳೆಯೋದು. ಕಾಫಿ ತೋಟ ಇತ್ತು ಅನಿಸುತ್ತೆ ಇಲ್ಲಿ. ನೋಡಿ, ಮೊದಲು ಹಾಕಿರೋ ತೋಟದೊಳಗೆ ಹಾಕಿರೋ ಮೆಣಸು ಇತ್ತು ಅಂತ ಕಾಣ್ತದೆ. ಆದರೆ ಇವಾಗ ಎಲ್ಲ ಚೇಂಜ್ ಮಾಡಿದ್ದಾರೆ. ಕಾಫಿ ತೆಗೆದು ಲಿಚ್ಚಿ, ಇದೆಲ್ಲ ನಾನು ಅಂದ್ಕೊಂಡಂಗೆ ಒಂದು 4-5 ವರ್ಷದ ಗಿಡ ಇರ್ಬೋದು. ಒಂಥರ ಸಪೋಟೊ ಮರದ ಥರನೇ ದೊಡ್ಡದಾಗುತ್ತೆ. ಬರ್ತಾ ಕೂಡ್ಬೋದು. ಅಲ್ಲಿವರೆಗೂ ಇದೊಂದು ಮಧ್ಯದಲ್ಲಿ ಒಂದು ಬೆಳೆ ತಕ್ಕೊಬಿಡೋಣ ಅಂತ ನಿಂಬೆ ಹಾಕಿದ್ದಾರೆ. ಸೇಲಿಗೆ ಆಗ್ತದೆ. ಅದ್ರ ಮಧ್ಯದಲ್ಲಿ ಒಂದೊಂದು ನೋಡಿ, ಇದು ಬಟರ್ ಫ್ರೂಟು, ಅಲ್ಲಿದೆಯಲ್ಲ ಅದು ಬಟರ್ ಫ್ರೂಟು. ಇದು ನಿಂಬೆ, ಲಿಚ್ಚಿ ಸೊಗಸಾಗಿ ಬಂದಿದೆ ಮಾತ್ರ. ಏನು ಕಾಯಿಲೆ ಇಲ್ಲ, ಎಲೆಗಳಲ್ಲಿ ತೂತಗಳಿಲ್ಲ, ಯಾವ ಇದ್ರದಿಲ್ಲ, ಇನ್ಸೆಕ್ಟ್ ಭಯ ಇಲ್ದಂಗೆ ಒಳ್ಳೆ ವೆದರಲ್ಲಿ ಒಳ್ಳೆಯದೊಂದು ಬೆಳೆ ಮಾಡಿದ್ದಾರೆ.
ಸ್ನೇಹಿತರೆ, ಯಾವತ್ತೂ ಅಷ್ಟೇ ಒಂದೇ ಬೆಳೆಗೆ ಸ್ಟಿಕ್ಕನ್ ಆಗಬೇಡಿ. ಈ ಪ್ರಾಂತದಲ್ಲಿ ಅದೇ ಬೆಳೆ ಅಂತಲೂ ಮಾಡೋದಲ್ಲ. ಅತಿ ತುಂಬ ಚೇಂಜಸ್ ಆಗೋದು ಬೇಡ. ಸ್ವಲ್ಪ ಮಟ್ಟದಲ್ಲಿ ನಮಗಿದ್ದಿದ್ರಲ್ಲೇ ಸ್ವಲ್ಪ ಹಣ್ಣಿನ ಗಿಡಗಳು, ನಿಂಬೆ ಗಿಡಗಳು, ಅಡಿಕೆ, ತೆಂಗಿಗೆ ಹೋಗಿ ತುಂಬ ಒಳ್ಳೆ ಫ್ಯೂಚರ್ ಇದೆ. ಕಾಫಿ ಈ ಥರ ಎಲ್ಲ ಮಿಶ್ರ ಬೆಳೆಗಳಿದ್ದಾಗ ನಮಗೆ ಒಂದು ಸೂಟೇಬಲ್ ಆದಾಯ, ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಮಾಹಿತಿನ ಹಂಚ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.